ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, GPT ಪೇಪರ್ 2 ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಏನು ಇಲಾಖೆಯಿಂದ ಬಿಟ್ಟಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಏನಿದೆಯೋ, ಸೊ ಇಂಗ್ಲೀಷು ಪೇಪರ್ 2, ಸೊ ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗೋಣ ಬನ್ನಿ. ಸೊ ಕ್ವಶನ್ ನಂಬರ್ 1 to 50 ಕ್ಯಾರಿ 1 ಮಾರ್ಕ್ ಈಚ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಫಾರ್ ಕ್ವೆಶನ್ಸ್ 1 to 10 ಟು ಕಂಪ್ಲೀಟ್ ದ ಸೆಂಟೆನ್ಸ್ ಮೀನಿಂಗ್ಫುಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 1 to 50 ಅಂತ ಕೊಟ್ಟಿದ್ದಾರೆ. ಬಟ್ ಪೇಪರ್ 2 ಬಂದು 100 ಕ್ವಶನ್ ಇರ್ತಕ್ಕಂಥದ್ದು, 100 ಕ್ವಶನ್ಸು 100 ಮಾರ್ಕ್ಸ್ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಇನ್ಸ್ಪೈಟ್ ಆಫ್ ದ ಡಾಕ್ಟರ್ಸ್ ವಾರ್ನಿಂಗ್ ಈ ಪೇ ಡ್ಯಾಶ್ ಅಟೆನ್ಷನ್ ಟು ಹಿಸ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ಸ್ ವಾರ್ನಿಂಗ್ ಈ ಪೇ ಡ್ಯಾಶ್ ಅಟೆನ್ಷನ್ ಟು ಹಿಸ್ ಹೆಲ್ತ್. ಆಪ್ಷನ್ ನೋಡ್ತವ್ರೆ, ಈ ಲಿಟಲ್ ಕೊಟ್ಟವ್ರೆ, ಎ ಫ್ಯೂ ಕೊಟ್ಟವ್ರೆ, ಲಿಟಲ್ ಸಮ್ ಕೊಟ್ಟವ್ರೆ. ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಏನಾಗಿದೆ, ಕಡಿಮೆ ಅನ್ನೋ ಅರ್ಥದಲ್ಲೇ ಬಂದಿದೆ. ಎ ಲಿಟಲ್ ಎ ಫ್ಯೂ ಸಮ್, ಸೊ ಅದೆಲ್ಲ ಕಡಿಮೆ ಅಂತಕ್ಕಂಥದ್ದೇ ಆಗಿರುತ್ತೆ ಸ್ನೇಹಿತರೆ. ಸೊ ಈಗಿರ್ಬೇಕಾದ್ರೆ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ ವಾರ್ನಿಂಗ್, ಡಾಕ್ಟ್ರು ಎಚ್ಚರಿಕೆನ ಕೊಡ್ತಾ ಇದ್ರೂ ಸಹ ಈ ಪೇಯ್ಡ್ ಅವನು ಏನು ಮಾಡ್ತಾನೆ, ಲಿಟಲ್ ಅಟೆನ್ಷನ್ ಟು ಹೀಸ್ ಹೆಲ್ತ್, ಅವನ ಒಂದು ಆರೋಗ್ಯದ ಮೇಲೆ, ಹೆಲ್ತ್ ಮೇಲೆ ಕಡಿಮೆ ಅಟೆನ್ಷನ್ನ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ 3 ಆ ಲಿಟಲ್ ಬರಲ್ಲ, ಓನ್ಲಿ ಈ ಪೇಯ್ಡ್ ಲಿಟಲ್ ಅಟೆನ್ಷನ್ ಟು ಹೀಸ್ ಹೆಲ್ತ್ ಅಂತಕ್ಕಂಥದ್ದು. ಎರಡನೇ ಕ್ವಶನ್ ಏನಾಗಿದೆ ಸ್ನೇಹಿತರೆ, ಮೈ ನೈಬರ್ ಹ್ಯಾಸ್ ಡ್ಯಾಶ್ ಬಂಗ್ಲೋ ಅಂತ ಕೊಟ್ಟಿದ್ದಾರೆ. ಅಂದರೆ ಮೈ ನೈಬರ್, ನಮ್ಮ ಅಕ್ಕಪಕ್ಕದವ್ರು ಏನು ಮಾಡಿದ್ದಾರೆ, ಬಂಗ್ಲೋನ ಹೊಂದಿದ್ದಾರೆ. ಯಾವ ಥರ, ಎ ಲಾಸ್ ಬ್ಯೂಟಿಫುಲ್ ಫಾರ್ನಿಸ್ಟ್, ಎ ಬ್ಯೂಟಿಫುಲ್ ಲಾಸ್ ಫಾರ್ನಿಸ್ಟ್, ಎ ಲಾಸ್ ಫಾರ್ನಿಸ್ಟ್ ಬ್ಯೂಟಿಫುಲ್ ಫಾರ್ನಿಸ್ಟ್ ಲಾಸ್ ಬ್ಯೂಟಿಫುಲ್. ನೋಡಿ ಸ್ನೇಹಿತರೆ, 4 ವಾಕ್ಯದಲ್ಲೂ 4 ಪದಗಳು, ವರ್ಡ್ಸ್ಗಳಿದೆಯೋ ಸೇಮ್ ಇದೆ, ಬಟ್ ಅದರ ಒಂದು ಸ್ಥಾನ ಏನಿದೆಯೋ ಪ್ಲೇಸ್ ಎಕ್ಸ್ಚೇಂಜ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲ ನೋಡ್ತಾ ಹೋದರೆ ಏನಾಗಬೇಕು ಗೊತ್ತಾ, ಫಸ್ಟ್ ನಮಗೆ ಒಪಿನಿಯನ್ ಬರಬೇಕು, ಒಪಿನಿಯನ್ ಆಗಿರಬೇಕು. ಅದಾದ ನಂತರ ಸೈಜ್ನ ನಾವು ತೊಗೊಳ್ತೀವಿ, ಅದಾದ ನಂತರ ಈ ಒಂದು ಏನು ಇದಿರುತ್ತೋ ಸೊ ಅದನ್ನ ತೊಗೊಳ್ತಕ್ಕಂಥದ್ದು ಆಗುತ್ತೆ. ಸೊ ಈ ಒಪಿನಿಯನ್ ಏನಾಗುತ್ತೆ, ಆ ಬ್ಯೂಟಿಫುಲ್ ಲಾರ್ಜ್ ಫಾರ್ನಿಸ್ಡ್ ಬಂಗ್ಲೋ ಅಂತಕ್ಕಂಥದ್ದು ಆಗಿರುತ್ತೆ. ಮೈ ನೈಬರ್ ಹ್ಯಾಸ್ ಅ ಬ್ಯೂಟಿಫುಲ್ ಲಾರ್ಜ್ ಫಾರ್ನಿಸ್ಡ್ ಅಂತಕ್ಕಂಥದ್ದು, ಫಾರ್ನಿಸ್ಡ್ ಬಂಗ್ಲೋ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಜಾನ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಡ್ಯಾಶ್ ಮಂಡೇ. ಸ್ನೇಹಿತರೆ, ಇದು ಇಲ್ಲಿ ಡ್ಯಾಶ್ ಮಿಸ್ ಆಗಿದೆ. ಜಾನ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಡ್ಯಾಶ್ ಮಂಡೇ ಫಾರ್ ಸಿನ್ಸ್ ಸ್ಟಿಲ್ ಆನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಏನಾಗುತ್ತೆ, ಜಾನ ಹ್ಯಾಸ್ ಬೀನ್ ಇನ್ ಫಿನ್ಲ್ಯಾಂಡ್ ಸಿನ್ಸ್ ಮಂಡೇ. ಆಪ್ಷನ್ 2 ಸಿನ್ಸ್ ಬರಬೇಕಾಗುತ್ತೆ. ಇನ್ನು 4ನೇ ಕ್ವಶನ್ ನೋಡ್ತಾ ಹೋದರೆ, ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಎಂದಾದರೂ ವಿದೇಶಕ್ಕೆ ಹೋಗಿದ್ದೀರಾ, ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್. ಸೊ ಕ್ವಶನ್ ಕೇಳ್ತಕ್ಕಂಥದ್ದು. ಸೊ ಅದಕ್ಕೆ ನಿಮ್ಮ ಒಂದು ರಿಯಾಕ್ಟ್ ಏನಾಗಿರುತ್ತೆ, ನೋ ಐ ವಾನ್, ನೋ ಐ ನಾಟ್ ಅಂತ ಕೊಟ್ಟಿದ್ದಾರೆ, ಹೇಸ್ ಐ ನಾಟ್, ನೋ ಐ ಹ್ಯಾವ್ ಬೀನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿ ಏನು ಬರಬೇಕು ಸ್ನೇಹಿತರೆ, ಹೋಗಿದ್ದೀವಿ ಹೋಗಿಲ್ಲ ಅನ್ನೋದಕ್ಕೆ ಆನ್ಸರ್ ಏನಾಗಬೇಕು. ಸೊ ಇಲ್ಲಿ ಎಸ್ ಐ ಹ್ಯಾವ್ ಅಂತ ಹೇಳಬೇಕಾಗಿತ್ತು, ಹೇಳಿದರೆ ಎಸ್ ಹೌದು ಐ ಹ್ಯಾವ್, ನಾವು ಹೋಗಿದ್ದೀನಿ. ಸೊ ಬಟ್ ಇಲ್ಲಿ ಐ ಆಂಟ್ಕೊಂಡು ಎಸ್ ಐ ಆಂಟ್, ಹೌದು ಅಲ್ಲಿ ನಾಟ್ ಇಲ್ಲ ಅಂತಲೂ ಅರ್ಥ ಬಂತು, ಸೊ ಬರಲ್ಲ. ನೋ ಹಯಾವ್ ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ನೋ ಅಂತಕ್ಕಂಥದ್ದು ನೆಗೆಟಿವ್ ಬರುತ್ತೆ, ಹಯಾವ್ ಅಂತಕ್ಕಂಥದ್ದು ಪಾಸಿಟಿವ್ ಆಗಿ ರಿಯಾಕ್ಟ್ ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇವೆರಡು ಸಹ ಬರಲ್ಲ. ಸೊ ಹ್ಯಾವ್ ಯು ಎವರ್ ಬೀನ್ ಅಬ್ರಾಡ್ ಅಂದರೆ ನೋ ಇಲ್ಲ, ಹ್ಯಾವಂಟ್ ನಾವು ಹೋಗಿಲ್ಲ ಅಂತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1 ನೋ ಹ್ಯಾವ್ ನಾಟ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಆ್ಯಂಡ್ 5ನೇ ಕ್ವಶನ್ ಏನಾಗಿದೆ, ಅರುಣ್ ಡ್ಯಾಶ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಸೊ ಪ್ರತಿನಿತ್ಯ ಏನು ಮಾಡ್ತಾನೆ, ಅರುಣ್ ಸ್ವಿಮ್ ಮಾಡ್ತಾನೆ ಈವ್ನಿಂಗ್, ಸಂಜೆ ಪ್ರತಿನಿತ್ಯ ಸ್ವಿಮ್ ಮಾಡ್ತಕ್ಕಂಥದ್ದು. ಹ್ಯಾಡ್ ಗಾನ್, ಹ್ಯಾಸ್ ಗಾನ್, ಗೋಸ್, ವೆಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಅರುಣ್ ಅಂತಕ್ಕಂಥದ್ದು ಏನಿದೆಯೋ ಇದು ಸಿಂಗ್ಯುಲರ್ ಇರೋದ್ರಿಂದ ನಾವು ಇಲ್ಲೇನು ಮಾಡ್ತೀವಿ, ಗೋಸ್, GOES, ಗೋಸ್ನ ತಗೊಳ್ತೀವಿ ಸ್ನೇಹಿತರೆ. ಓಕೆ, ಸಿಂಗ್ಯುಲರ್ ಇರೋದ್ರಿಂದ ಗೋಸ್ ESನ ಸೇರಿಸ್ಕೊಂಡು ನಾವು ತೊಗೊಳ್ತೀವಿ. ಅರುಣ್ ಗೋಸ್ ಫಾರ್ ಅ ಸ್ವಿಮ್ ಎವ್ರಿ ಡೇ ಇನ್ ದ ಈವ್ನಿಂಗ್ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಎವ್ರಿ ಡೇ ಪ್ರತಿನಿತ್ಯ ಅಂತ ಇರೋದ್ರೆ ನಾವು ಗೋ ಅಂತ ತೊಗೊಳ್ಬೇಕಾಗುತ್ತೆ, ಗೋಸ್ ಅಂತಕ್ಕಂಥದ್ದು ತೊಗೊಳ್ತಾ ಹೋಗ್ತೀವಿ. ವೆಂಟ್ ಅಂದರೆ ಸೊ ಹಿಂದೆ ಆಗೋಗಿತ್ತು, ಫಾಸ್ಟಲ್ಲಿ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ದ ಮದರ್ ಲಾಂಗ್ ಡ್ಯಾಶ್ಡ್ ಫ್ರಮ್ ಹರ್ ಸನ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ದ ಮದರ್ ಲಾಂಗ್ ಡ್ಯಾಶ್ ಫ್ರಮ್ ಹರ್ ಸನ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ, ಟು ಹಿಯರ್, ಹಿಯರಿಂಗ್, ಟು ಬಿ ಹರ್ಡ್, ಹಿಯರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದರೆ ದ ಮದರ್ ಲಾಂಗ್ ಟು ಹಿಯರ್ ಫ್ರಮ್ ಹರ್ ಸನ್ ವೆನ್ ಹಿ ವಾಸ್ ಇನ್ ಕ್ಯಾಪ್ಟಿವಿಟಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್, ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಅಪ್ ಟು ದ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ದ
ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ರು ಸಹ ಸ್ನೇಹಿತರೆ. ಏನಾಗುತ್ತೆ ಅಂದರೆ ಪರ್ಫಾರ್ಮೆನ್ಸ್ನ ನಾವು ಲೆಕ್ಕ ಹಾಕ್ಕೊಳ್ಬೇಕಾಗುತ್ತೆ. ಸ್ಟೂಡೆಂಟ್ಸ್ನ ನಾವು ಫ್ಲೂರಲ್ ಫಾರ್ಮಲ್ಲಿ ತೊಗೊಳ್ತಕ್ಕಂಥದ್ದಲ್ಲ, ಪರ್ಫಾರ್ಮೆನ್ಸ್ ಏನಿರುತ್ತೋ ಸೊ ಅದನ್ನ ನಾವು ತೊಗೊಳ್ತಾ ಅಪ್ ಟು ದ ಮಾರ್ಕ್ ಅಂತ ಕೊಟ್ಟಿರಲ್ವ, ಸೊ ಇಲ್ಲಿ ಸಿಂಗ್ಯುಲರ್ ಆಗಿ ನಾವು ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಈಸ್ ಅಂತಕ್ಕಂಥದ್ದು ಆಗಿರುತ್ತೆ. A tree is a tree dash there may be no flower on it. A tree is a tree although there may be no flower on it. A tree is a tree if there may be no flower on it ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದು ಬರ್ಬೇಕಂತನ a tree is a tree although there may be no flower on it ಅಂತಕ್ಕಂಥದ್ದು ಆಗಿರುತ್ತೆ. And next let us play now. Can't we, can we, could we and shall we ಕೊಟ್ಟಿದ್ದಾರೆ. let us play now. let us play. ನಾವೀಗ ಆಟಾಡಕ್ಕೆ ಹೋಗೋಣ. ಸೊ ಶೆಲ್ ವಿ ಗೋ ಅಂತ ಕೇಳ್ತಾರಲ್ವಾ, ಸೊ ಆನ್ಸರ್ ಆಪ್ಷನ್ 4 ಶೆಲ್ ವಿ. ನೆಕ್ಸ್ಟ್ ಸುಧಾ ಡ್ಯಾಶ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ ಬಿಸ್ನೆಸ್. ಸುಹಾನ್ ಹೇಳ್ತಾರೆ ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಬಾರಿ ಅಂದರೆ ಹೌ ಆಫನ್ ಅಂತಕ್ಕಂಥದ್ದು. ಹೌ ಆಫನ್ ಡಸ್ ಪ್ರೊಫೆಸರ್ ಜಾನ್ ಗೋ ಟು ದ ಮಿನಿಸ್ಟ್ರಿ ಆಫ್ ಎಜುಕೇಷನಲ್ ಬಿಸ್ನೆಸ್ ಅಂತಕ್ಕಂದ್ರೆ ಎಷ್ಟು ಬಾರಿ ಇಲ್ಲಿ ಪ್ರೊಫೆಸರ್ ಈ ಒಂದು ಬಿಸ್ನೆಸ್ ಇದಕ್ಕೆ ಅಟೆಂಡ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಹೌ ಆಫನ್ ಆಪ್ಷನ್ 1 ಅಟ್ಲೀಸ್ಟ್ ಒನ್ಸ್ ಅ ಮಂತ್ ಅಂತ ಆನ್ಸರನ್ನು ಕೊಟ್ಟಿದ್ದಾರೆ. ಬಟ್ ಇಲ್ಲೇ ನಾವು ಕ್ವಶನ್ ರೈಸ್ ಮಾಡಬೇಕಾದ್ರೆ ಹೌ ಆಫನ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹಿ ಸೆಡ್ ಟು ದೆಮ್ ಡೋಂಟ್ ಮೇಕ್ ಅ ನಾಯ್ಸ್. ಅವನು ಹೇಳ್ತಾನೆ ಏನಂತ, ಡೋಂಟ್ ಮೇಕ್ ಎ ನಾಯ್ಸ್. ಸೊ ಹಿ ಆಸ್ಕ್ಡ್ ದೆಮ್. ಇಂಡೈರೆಕ್ಟ್ ಸ್ಪೀಚ್ಗೆ ನೋಡ್ತಾ ಹೋದಾಗ ಅದೇನಾಗುತ್ತೆ ಡೋಂಟ್ ಮೇಕ್ ಎ ನಾಯ್ಸ್ ಅಂತಕ್ಕಂಥದ್ದು ಏನಾಗುತ್ತೋ ಇಲ್ಲಿ ನಾಟ್ ಟು ಮೇಕ್ ಎ ನಾಯ್ಸ್, ಟು ನಾಟ್ ಮೇಕ್ ಅ ನಾಯ್ಸ್, ಡೋಂಟ್ ಮೇಕ್ ಅ ನಾಯ್ಸ್, ಟು ನಾಟ್ ಟು ಮೇಕ್ ಅ ನಾಯ್ಸ್ ಕೊಟ್ಟಿದ್ದಾರೆ. ಸೊ ಡೋಂಟ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ನಾವು ಅದನ್ನು ಈ ಒಂದು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಆದಾಗ ನಾಟ್ ಟು ಮೇಕ್ ಎ ನಾಯ್ಸ್ ಅಂತಕ್ಕಂಥದ್ದು ಆಗುತ್ತೆ. ಆಪ್ಷನ್ 1 ನಾಟ್ ಟು ಮೇಕ್ ಅ ನಾಯ್ಸ್ ಅಂದರೆ ಅವನು ಹೇಳ್ತಾನೆ ಸೌಂಡನ್ನು ಮಾಡಬೇಡಿ ಅಂತ. And next Rama is married, Kala is married. These sentence can be appropriate combined as ಅಂದರೆ ರಾಮ ಈಸ್ ಮ್ಯಾರಿಡ್ ಅಂತ ಕೊಟ್ಟಿದ್ದಾರೆ ಅಂದರೆ ರಾಮನಿಗೆ ಮದುವೆ ಆಗಿದೆ, ಕಲಾ ಇಸ್ ಮ್ಯಾರಿಡ್ ಕಲಾಗೂ ಮದುವೆ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಬೋತ್ ತೊಗೊಳ್ಬಹುದು. ಸೊ ಬೋತ್ ರಾಮ ಆ್ಯಂಡ್ ಕಲಾ ಆರ್ ಮ್ಯಾರಿಡ್. ಕಲಾ ಮ್ಯಾರಿಡ್ ಕಲಾ ಒಂದು ಕೊಟ್ಟಿದ್ದಾರೆ, ರಾಮ ಆ್ಯಂಡ್ ಕಲಾ ಮ್ಯಾರಿಡ್ ಈಚ್ ಅದರ್ ಕೊಟ್ಟಿದ್ದಾರೆ, ರಾಮ ಆ್ಯಂಡ್ ಕಲಾ ಮ್ಯಾರಿಡ್ ದೆಮ್ಸೆಲ್ಸ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ರಾಮ ಮದುವೆ ಆಗಿದ್ದಾನೆ ಕಲಾ ಮದುವೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇಬ್ಬರು ಜೊತೆಲಾದ್ರ ಬೇರೆ ಬೇರೆ ಆದ್ರ ಅಥವಾ ಒಬ್ರಿಗೊಬ್ರಿಗಾದ್ರ ಸೊ ಇದೆಲ್ಲ ಕೊಟ್ಟಿಲ್ಲ. ಸೊ ಬೋತ್ ರಾಮ ಆ್ಯಂಡ್ ಕಲಾ ಆರ್ ಮ್ಯಾರಿಡ್ ಅಂತಕ್ಕಂಥದ್ದು ಆಪ್ಷನ್ 1 ಆಗಿರುತ್ತೆ. ಕಂಪ್ಲೀಟ್ ದ ಅನಾಲಜಿ ಡೈರೆಕ್ಟ್ ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಗೆ ಇಂಡೈರೆಕ್ಟ್ ಆಪೋಸಿಟ್ ನೋಡ್ತಾ ಹೋಗ್ತೀವಿ. ಎಂಪ್ಲಾಯ್ಗೆ ಅನ್ಎಂಪ್ಲಾಯ್. ಎಂಪ್ಲಾಯ್ ಮೀನ್ಸ್ ಉದ್ಯೋಗಿ, ಅನ್ಎಂಪ್ಲಾಯ್ ಅಂತ ಹೇಳಿದ್ರೆ ಆಪ್ಷನ್ 2 ನಿರುದ್ಯೋಗಿ ಅಂತಕ್ಕಂಥದ್ದು ಬರುತ್ತೆ. ಓ ಐ ಬ್ರೋಕ್ ಮೈ ಲೆಗ್. ಒನ್ ಇಂಪಾರ್ಟೆಂಟ್ ಪಂಕ್ಚುಯೇಷನ್ ಮಾರ್ಕ್ ಈಸ್ ಮಿಸ್ಸಿಂಗ್ ಇನ್ ದ ಗಿವನ್ ಸೆಂಟೆನ್ಸ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಓ ಅಂತಕ್ಕಂಥ ನೀವು ಎಲ್ಲೇ ತೊಗೊಂಡು ಸಹ ಇಲ್ಲಿ ಏನು ಬರಬೇಕು ಸ್ನೇಹಿತರೆ, ಈ ಒಂದು ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತಕ್ಕಂಥದ್ದು ಬರಬೇಕಾಗುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಆನ್ಸರ್ ಆಪ್ಷನ್ 3 ಎಕ್ಸ್ಕ್ಲಾಮೇಟರಿ ಮಾರ್ಕ್ ಬರಬೇಕು. ಇಲ್ಲಿ WOH ಐ ಬ್ರೋಕ್ ಮೈ ಲೆಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ಮೈ ಬ್ರದರ್ ಇನ್ ಲಾಸ್ ಕೊಟ್ಟಿದ್ದಾರೆ. ಹೂ ಲಿವ್ ಇನ್ ಬಾಂಬೆ ಹ್ಯಾವ್ ಕಮ್ ಟು ಸ್ಟೇ ವಿತ್ ಮೀ. ದ ಎರರ್ ಇನ್ ದ ಎಬೋ ಸೆಂಟೆನ್ಸ್ ಈಸ್ ಫೌಂಡ್ ಇನ್ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಮೈ ಬ್ರದರ್ ಇನ್ ಲಾಸ್, ಈಗ ಮೈ ಬ್ರದರ್ ಇನ್ ಲಾ ಅಂತ ಬರಬೇಕು ಹೌದಾ. ಬ್ರದರ್ ಇನ್ ಲಾ ಬರಬೇಕು. ಇಲ್ಲ ಇದು ಸಿಂಗ್ಯುಲರು, ಫ್ಲೂರಲ್ ಬರುತ್ತೆ ಅಂತ ಹೇಳಿದ್ರೆ BROTHERS ಬ್ರದರ್ಸ್ ಇನ್ ಲಾ ಅಂತಕ್ಕಂಥದ್ದು ಬರಬೇಕು. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಎಸ್ ಅಂತಕ್ಕಂಥದ್ದು ಇಲ್ಲಿ ಸೇರ್ಕೊಳ್ಬೇಕು, ಇಲ್ಲಿ ತಪ್ಪಾಗ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 ಎ ತಪ್ಪಾದಂಥ ಒಂದು ಪಾರ್ಟ್ ಆಗಿರುತ್ತೆ. ವೇರ್ ಐ ಲೆಫ್ಟ್ ಮೈ ಬ್ಯಾಗ್ ಐ ಡೋಂಟ್ ನೋ. ವೇರ್ ಐ ಲೆಫ್ಟ್ ಮೈ ಬ್ಯಾಗ್, ನನ್ನ ಬ್ಯಾಗ್ ಎಲ್ಲೋಯ್ತು ನನಗೆ ಗೊತ್ತಿಲ್ಲ.
ದ ಗಿವನ್ ಸೆಂಟೆನ್ಸ್ ಅನ್ ಎಕ್ಸಾಂಪಲ್ ಆಫ್ ಆನ್ ಅಂತ ಕೊಟ್ಟಿದ್ದಾರೆ. ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ, ಅಸೆಟಿವ್, ಇಂಟ್ರೋಗೇಟಿವ್ ಕೊಟ್ಟಿದ್ದಾರೆ. ನೋಡಿ ನಿಮಗೆ ಕನ್ಫ್ಯೂಷನ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ವೇರ್ ಅಂತ ಕೊಟ್ಟೋರಲ್ವಾ, ಸೊ ಹಾಗಾಗಿ ಇದೊಂದು ಇಂಟ್ರೋಗೇಟಿವ್ ಅಂತ ನೀವು ಅಂದ್ಕೊಳ್ಬಿಡ್ತೀರ. ಯಾಕಂದರೆ ಇಂಟ್ರೋಗೇಟಿವ್ ಅಂದರೆ ಕ್ವಶನ್ ಮಾಡ್ತಕ್ಕಂಥ ವಾಟ್, ವೇರ್, ವೆನ್, ಸೊ ಈ ರೀತಿ ಬಂದರೆ ಇಂಟ್ರೋಗೇಟಿವ್ ಆಗಿರುತ್ತೆ. ಆದರೆ ಇಲ್ಲಿ ವೇರ್ ಐ ಲೆಫ್ಟ್ ಮೈ ಬ್ಯಾಗ್ ಕ್ವಶನ್ ಮಾರ್ಕ್ ಇಲ್ಲ ಸ್ನೇಹಿತರೆ. ಇಲ್ಲಿ ವೇರ್ ಐ ಲೆಫ್ಟ್ ಮೈ ಬ್ಯಾಗ್ ಐ ಡೋಂಟ್ ನೋ, ನನ್ನ ಬ್ಯಾಗು ಎಲ್ಲಿ ಹೋಯ್ತು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾನೆ. ಯಾರು ಕ್ವಶನ್ ಮಾಡ್ತಕ್ಕಂಥದ್ದಲ್ಲ ಇದು. ಸೊ ಹಾಗಿರ್ಬೇಕಾದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದರೆ ಸ್ನೇಹಿತರೆ, ಇದೊಂದು ಅಸೆಟಿವ್ ಸೆಂಟೆನ್ಸ್. ಅಂದರೆ ಸಾಮಾನ್ಯ ವಾಕ್ಯ ಅಂತ ಏನು ಹೇಳ್ತೀವೋ, ಸರಳ ವಾಕ್ಯ ಅಂತ ಏನು ಹೇಳ್ತೀವೋ ಅಸೆಟಿವ್ ಸೆಂಟೆನ್ಸ್ ಆಪ್ಷನ್ 3 ಆಗಿರುತ್ತೆ. And next, Brutus was a dash honorable man, but council voted to kill him. ನೋಡಿ ಇಲ್ಲಿ ಬಟ್ ಡ್ಯಾಶ್ ಅಂತ ಇಲ್ಲೂ ಒಂದು ಡ್ಯಾಶ್ ಬರಬೇಕಾದ್ರೆ 2 ಆಪ್ಷನ್ ಇದೆ ಸ್ನೇಹಿತರೆ. ಬ್ರಿಟಿಷ್ ವಾಸ್, ನೋಡಿ ಇಲ್ಲಿ ಹಾನರಬಲ್ ಅಂತ ಇದೆ. ಹಾನರಬಲ್ ಅಂತಕ್ಕಂಥದ್ರಲ್ಲಿ ಏನಾಗುತ್ತೆ, ಹೆಚ್ಚು ನೀವು ಕಾನ್ಸನೆಂಟ್ಸ್ ತೊಗೊಂಡು ಸಹ ಇದು ಸೈಲೆಂಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಹಾನರಬಲ್ ಎ ಸೌಂಡ್ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇಲ್ಲಿ ನೀವೇನು ಮಾಡಬೇಕು, ಹ್ಯಾನ್ನ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಯಾನ್ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಆಪ್ಷನ್ 3 ಆ್ಯನ್. ನೋಡಿ ಬ್ರಿಟಿಷ್ ವಾಸ್ ಆನ್ ಹಾನರಬಲ್ ಮ್ಯಾನ್ ಬಟ್ ದ ಕೌನ್ಸಿಲ್ ವೋಟೆಡ್ ಟು ಕಿಲ್ ಹಿಮ್ ಅಂತಕ್ಕಂಥದ್ದು ಆಗಿರುತ್ತೆ. And next to man has to encounter many hardships in life. The contextual meaning of the underlined word is ಅಂತ ಕೇಳಿದ್ರೆ man has to encounter many hardship in life. ಅಂದರೆ ಇಲ್ಲಿ ಎನ್ಕೌಂಟರ್ ಅಂದರೆ ಏನು ಅಂತ ಫಸ್ಟ್ ನಮಗೆ ಗೊತ್ತಿರಬೇಕು. ಏನಂತ ಹೇಳಿದ್ರೆ ಸ್ನೇಹಿತರೆ, ಎನ್ಕೌಂಟರ್ ಅಂತ ಅಂದರೆ ಈಗ ಏನೇ ಆದರೂ ಸಹ ಸವಾಲಾಗಿರ್ಬೋದು ಅಥವಾ ಅದು ಏನೇ ಆಗಿರ್ಬೋದು, ಸೊ ಸಮಸ್ಯೆ ಆಗಿರ್ಬೋದು, ಅದನ್ನು ಹೆದರಿಸ್ತಕ್ಕಂಥದ್ದನ್ನ ನಾವು ಎನ್ಕೌಂಟರ್ ಅಂತ ಹೇಳ್ತೀವಿ. ನೋಡಿ, ಮ್ಯಾನ್ ಹ್ಯಾಸ್ ಟು ಎನ್ಕೌಂಟರ್ ಮೆನಿ ಹಾರ್ಡ್ಶಿಪ್ಸ್ ಇನ್ ಲೈಫಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಸ್ಟ್ರಗಲ್, ಹಾರ್ಡ್ಶಿಪ್ ಏನೇ ಆಗಿದ್ರು ಸೊ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥದ್ದು ಎನ್ಕೌಂಟರ್ ಅಂತ ಹೇಳ್ತಾ ಹೋಗ್ತೀವಿ. ದ ಕಾಂಟೆಕ್ಸ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್, ಅದರ ಒಂದು ಕಾಂಟೆಕ್ಸ್ಟ್ ಏನಂತ ಹೇಳ್ತಾ ಹೋದರೆ ಇಲ್ಲಿ ಎಸ್, ಬಿಯರ್, ಸಾಲ್ವ್, ಓವರ್ಕಮ್, ಫೇಸ್ ಅಂತ ಕೊಟ್ಟರಲ್ವ. ಸೊ ಆಪ್ಷನ್ 4 ಫೇಸ್. ನೋಡಿ ಇಲ್ಲಿ ಸಾಲ್ವ್ ಅಂದರೆ ಸಾಲ್ವ್ ಮಾಡ್ತಕ್ಕಂಥದ್ದು, ಫೇಸ್ ಅಂದರೆ ಅದನ್ನು ಎದುರಿಸ್ತಕ್ಕಂಥದ್ದು. ಸೊ ಆಪ್ಷನ್ 4 ಫೇಸ್ ಅಂತಕ್ಕಂಥದ್ದು ಆಗಿರುತ್ತೆ. ಎನ್ಕೌಂಟರ್ಗೆ ಒಂದು ಸಿನೋನಿಯಮ್. ದ ವರ್ಡ್ ಆಪೋಸಿಟ್ ಇನ್ ಮೀನಿಂಗ್ ಆಫ್ ಕೈಂಡಲ್ ಈಸ್ ಅಂತ ಕೇಳಿದರೆ, ಸೊ ಕೈಂಡಲ್ಗೆ ಒಂದು ಆಪೋಸಿಟ್ ಮೀನಿಂಗ್ ಏನು? ಸೊ ಫಸ್ಟ್ ಕೈಂಡಲ್ ಅಂದರೆ ಏನಂತ ಹೇಳಿದರೆ, ಇದೊಂದು ಹೇಸ್ ಏನಂತ ಹೇಳಿದರೆ ಕೈಂಡ್ನೆಸ್, ಕೈಂಡ್ನೆಸ್ಸೇ ಬೇರೆ, ಕೈಂಡಲ್ಲೇ ಬೇರೆ ಸ್ನೇಹಿತರೆ. ಓಕೆ, ನೋಡಿ ಇಲ್ಲಿ ಇಗ್ನೋರ್, ಇಗ್ನೈಟ್, ಎನ್ಕರೇಜ್, ಎಕ್ಸ್ಟಿಂಗ್ವಿಷ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಸರಿಯಾದ ಉತ್ತರ ಆಪ್ಷನ್ 4 ಎಕ್ಸ್ಟಿಂಗ್ವಿಷ್ ಇರುತ್ತೆ. ಬಟ್ ಕೈಂಡಲ್ ಅಂದರೆ ಸ್ನೇಹಿತರೆ ಒಂದು ಪ್ರಜ್ವಲಿಸು ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಜಾಗೃತಗೊಳಿಸು ಅಂತಕ್ಕಂಥದ್ದಾಗಿರ್ಬೋದು, ಶಾರ್ಪ್ನೆಸ್ ಅಂತ ಏನು ಹೇಳ್ತೀವೋ ಸೊ ಅದಾಗಿರ್ಬೋದು. ಸೊ ಆ ರೀತಿಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅದಕ್ಕೆ ಆಪೋಸಿಟು ಎಕ್ಸಿಸ್ಟಿಂಗ್ವಿಷ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಆ್ಯಂಟೋನಿ ಟರ್ನ್ ಅ ಡೀಪ್ ಇಯರ್ ಟು ಮೈ ಅಡ್ವೈಸ್. ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಐಡಿಯಮ್ ಇನ್ ದ ಗಿವನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಟರ್ನ್ ಅ ಡೀಪ್ ಇಯರ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ ಸೊ ಇದಕ್ಕೆ ಸರಿಯಾದಂಥ ಒಂದು ಮೀನಿಂಗು ಏನು ಬರ್ಬೋದು, ಡಿಸ್ರೆಗಾರ್ಡೆಡ್, ಡಿಸ್ಪ್ಯೂಟೆಡ್, ಹೀಡೆಡ್, ರಿಮೆಂಬರ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಎಲ್ಲ ನೋಡ್ತಾ ಹೋದಾಗ ಟರ್ನ್ ಅ ಡೀಪ್ ಇಯರ್ ಟು ಮೈ ಡಿವೈಸ್ ಅಂದರೆ ಅಡ್ವೈಸ್ ಅಂದರೆ ಯಾರು ಏನಾದರೂ ಹೇಳಿದ್ರು, ಅಡ್ವೈಸ್ ಮಾಡಿದ್ರೆ ಅದು ಕೇಳಿಸ್ತಾ ಇರೋರ ಥರ ಅಥವಾ ಅದನ್ನ ಒಂದು ಸಲಹೆನ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ನಾವೇನಂತ ಹೇಳ್ತೀವೋ ಸೊ ಅದನ್ನು ಟರ್ನ್ ಡೀಪ್ ಇಯರ್ ಅಂತ ಹೇಳ್ತೀವಿ. ಅಂದರೆ ಕಿವಿ ಕೇಳಿಸ್ಲಿಲ್ಲ ಅನ್ನೋ ಥರ ಇರ್ತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಇಗ್ನೋರ್ ಮಾಡ್ತಕ್ಕಂಥ ಹೇಳ್ತೀವಿ. ಇನ್ನು ಹೇಳ್ಬೇಕಂದ್ರೆ ಇಗ್ನೋರ್ಡ್. ಓಕೆ, ಸೊ ಇಗ್ನೋರ್ಡ್ ಅಂತ ಹೇಳಿದಾಗ ಸರಿಯಾದ ಆನ್ಸರ್ ಇಲ್ಲಿ ಡಿಸ್ರೆಗಾರ್ಡೆಡ್ ಅಂತಕ್ಕಂಥದ್ದು ಆಗಿರುತ್ತೆ.